ನಮ್ಮ ಮನೆಯವರು ಪ್ರತಿ ವರ್ಷ ತಿಪ್ಪೇರಮ್ಮನ ಜಾತ್ರೆಗೇನೋ ಕರ್ಕೊಂಡು ಹೋಗ್ತಾರೆ. ಆದರೆ ಇಷ್ಟು ವರ್ಷ ಆದರೂ ಒಂದು ವರ್ಷ ಕೂಡ ತೇರಿಗಂತೂ ಕರ್ಕೊಂಡು ಹೋಗಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಆದಷ್ಟು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಕೆಲಸ ಎಲ್ಲ ಆದ ತಕ್ಷಣ ಪಟ್ಟಂತ ರೆಡಿಯಾಗಿ ನಮ್ಮ ಸಾಹೇಬರಿಗೆ ಫಸ್ಟ್ ತಿಂಡಿ ಹಾಕ್ಕೊಟ್ಟು, ಹಾಗೆ ನಾನು ಕೂಡ ಬಾಕ್ಸಿಗೆ ತಿಂಡಿ ಎಲ್ಲ ಹಾಕ್ಕೊಂಡು, ಜೊತೆಗೆ ನಾನು ಕೂಡ ತಿಂಡಿ ತಿನ್ಕೊಂಡು, ಜೊತೆಗೆ ನಮ್ಮ ಸಾಹೇಬ್ರ ಜೊತೆ ಒಂದು ವಿಡಿಯೋಗೆ ಪೋಸ್ ಕೊಟ್ಕೊಂಡು, ಹಾಗೆ ಗ್ಯಾಪಲ್ಲಿ ಇರಲಿ ಅಂತ ಒಂದು ಮಿರರ್ ಶಾಟ್ನ ತಗೊಂಡು, ಆಮೇಲೆ ಕತ್ತೆತ್ತಿ ಗಡಿಯರು ನೋಡಿದ್ರೆ ಆಲ್ರೆಡಿ 10 ಗಂಟೆ ಆಗಕ್ಕೆ ಬಂದಿತ್ತು. ಟೈಮ್ ಆಗಿದೆ ಅಂತ ಬ್ಯಾಗ್ ಹತ್ಕೊಂಡು ಸೀದಾ ಕಾಲೇಜ್ ಕಡೆ ಹೊರಟಿದ್ದಾಯಿತು. ಇನ್ನು ಆಸ್ ಯೂಶುವಲ್ ನಾನು ಇದ್ದಿದ್ದ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಮನೆಗೆ ಬಂದಮೇಲೆ ಇವತ್ತು ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು. ಫಸ್ಟ್ ಬಂದೊಳ್ಳೆ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಸಂಜೆಯಿಂದ ರೆಡಿಯಾಗಿ ನಾನು ನಮ್ಮ ಸಾಹೇಬ್ರು ಸೀದಾ ನಮ್ಮ ತಿಪ್ಪೇರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಆಲ್ರೆಡಿ 21ನೇ ತಾರೀಕಿಂದಾನೇ ನಮ್ಮ ತಿಪ್ಪೇರಮ್ಮನ ಜಾತ್ರೆ ಶುರು ಆಗಿದೆ. 27ರವರೆಗೂ ಕೂಡ ಜಾತ್ರೆ ನಡೆಯುತ್ತೆ. ಶುಕ್ರವಾರ ಆರತಿ ಬಾನ, ಜೊತೆಗೆ ಭಾನುವಾರ ತೇರಿರುತ್ತೆ. ಸೊ ನೀವು ಕೂಡ ನಮ್ಮ ತಿಪ್ಪೇರಮ್ಮನ ಜಾತ್ರೆಗೆ ಬನ್ನಿ, ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ಇನ್ನು ನಮ್ಮ ಮನೆಯವರು ಸಾಮಾನ್ಯವಾಗಿ ಜಾತ್ರೆಗೆ ಕರ್ಕೊಂಡು ಬಂದೇ ಬರ್ತಾರೆ, ಮಿಸ್ ಮಾಡ್ಸಲ್ಲ. ಹೋದ ವರ್ಷನೂ ಅಷ್ಟೇ ನೀವುಗಳೆಲ್ಲ ನೋಡ್ದಂಗೆ ನಾನು ಕೂಡ ಆರತಿ ಬಾನ ಮಾಡಿದ್ದೆ. ಆದ್ರೆ ಇಷ್ಟು ವರ್ಷ ಆದ್ರೂ ಕೂಡ ನನ್ನನ್ನು ಒಂದು ವರ್ಷನೂ ಕೂಡ ತೇರ್ ನೋಡೋದಕ್ಕೆ ಕರ್ಕೊಂಡ್ ಬಂದಿಲ್ಲ. ಈ ಸಲ ದೇವಸ್ಥಾನಕ್ಕೆ ಬಂದಾಗ ಫಸ್ಟ್ ನನ್ನ ಮನೆಯವ್ರಿಗೆ ಹೇಳಿದ್ದದೇನೆ, ಜಾತ್ರೆಗೆ ಬರ್ತೀವಿ ಬಟ್ ತೇರ್ ನೋಡಕ್ ಬಂದಿಲ್ಲ, ಈ ಸಲ ನೀವು ಕರ್ಕೊಂಡು ಬರ್ಲೇಬೇಕು ತೇರ್ ನೋಡೋದಕ್ಕೆ ಅಂತ. ಅವರು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ದೇವಸ್ಥಾನದ ಹತ್ರ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಂಟಪ ಅಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು, ನೀವೇ ನೋಡ್ತಾ ಇದ್ದೀರಲ್ಲ. ಇನ್ನು ನಾವು ಕೂಡ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಹಾಗೆ ಮಂಗಳಾರತಿ ಪ್ರಸಾದನೆಲ್ಲ ತಗೊಂಡು ಮತ್ತೆ ಸೀದಾ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಂಗೆ ಹೋಗ್ತಾ ದಾರಿಲಿ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಇನ್ನೂ ಜಾತ್ರೆ ವೈಬ್ಸ್ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು. ನಿಮ್ಗೂ ಕೂಡ ಹಂಗೆ ಫೀಲ್ ಆಗುತ್ತಾ? ಇನ್ನು ನೆನ್ನೆ ನಾನು ಸ್ಟೋರಿ ಹಾಕಿದಾಗ ಸುಮಾರು ಜನ ಈ ಡ್ರೆಸ್ ಲಿಂಕ್ ಕೇಳಿದ್ದೀರಾ. ಈ ಡ್ರೆಸ್ನ ನಾನು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋದು. ವೇರ್ ಮಾಡ್ಕೊಳ್ಳೋದಕ್ಕಂತೂ ತುಂಬಾನೇ ಕಂಫರ್ಟಬಲ್ ಆಗಿದೆ. ಪ್ಯೂರ್ ಕಾಟನ್ ಮೆಟೀರಿಯಲ್. ಇದು ನಿಮ್ಗೆ ಅಂಬ್ರೆಲಾ 3 ಪೀಸ್ ಸೆಟ್ಟಲ್ ಬರುತ್ತೆ. ದುಪ್ಪಟ್ಟಾನು ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಹಾಗೆ ಡ್ರೆಸ್ ಮೇಲೆ ಇರೋ ಪ್ರಿಂಟ್ಸು ಅಷ್ಟೇನೆ 3-4 ಸ್ಲೀವ್ಸ್ ಜೊತೆಗೆ ಬರುತ್ತೆ. ಕಲರು ಅಷ್ಟೇನೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ಈ ಸಮ್ಮರ್ ಅಲ್ಲಿ ವೇರ್ ಮಾಡೋದಕ್ಕೆ ಪರ್ಫೆಕ್ಟ್ ಡ್ರೆಸ್ ಅಂತಾನೆ ಹೇಳ್ತೀನಿ. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.